ಮಿನಿಸ್ಟ್ರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಯಾವಾಗ ಸಿಗ್ತಾರೆ ಹೇಳೋಕ್ಕಾಗಲ್ಲ. ಅವ್ರನ್ನ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಹಾಗೆಂತ ನೀವು ಅವ್ರನ್ನ ಕಾಯ್ಕೊಂಡು ಕೂರೋಕ್ಕಾಗಲ್ಲ. ಭಾವನಾಕ್ಕಂಗೆ ಮತ್ತು ಸಿದ್ದೇಗೌಡರಿಗೆ ಈ ವಿಚಾರ ತಿಳಿಸಿ ಸಿದ್ದೇಗೌಡರ ಮುಂದೆ ನಿಂತ್ಕೊಂಡು ವೆಂಕಿಯಣ್ಣನ ಬಿಡಿಸ್ಕೊಂಬರ್ತಾರೆ. ಅವ್ರಿಗೂ ವಿಷಯ ತಿಳಿಸಿದ್ದೀನಿ. ವೆಂಕಿಯವ್ರನ್ನ ಬಿಡ್ಸೋಕ್ಕೆ ಅವರು ತುಂಬ ಪ್ರಯತ್ನ ಪಡ್ತವ್ರೆ. ಹೌದಾ? ಅವ್ರಿಗೆ ವಿಚಾರ ತಿಳಿದಿದೆಯಾ? ಭಾಳ ಸಂತೋಷ. ನೀವೇನು ಗಾಬರಿ ಪಡಬೇಡಿ, ಧೈರ್ಯವಾಗಿರಿ. ಸಿದ್ದೇಗೌಡರೇ ಬಿಡಿಸ್ಕೊಂಬರ್ತಾರೆ, ಯೋಚನೆ ಮಾಡಬೇಡಿ. ಆದರೂ ನಿಮ್ಮ ಮಾವವ್ರು ಒಂದ್ಕಿತ ಫೋನ್ ಮಾಡಿ ಹೇಳಿದ್ರೆ ಸ್ವಲ್ಪ ಬೇಗ ಕೆಲಸ ಆಗ್ತಿತ್ತು. ಅದೇ ಹೇಳ್ತಾ ಇದ್ದೀನಲ್ಲ, ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ನೀವೊಂದು ಕೆಲಸ ಮಾಡಿ, ಇವಾಗ ಹೋಗಿ ಭಾವನಕ್ಕನ ಹತ್ರ ವಿಚಾರ ಎಲ್ಲಿ ತನಕ ಮುಟ್ಟಿದೆ ಅಂತ ತಿಳ್ಕೊಳ್ಳಿ. ನಾನು ಅಷ್ಟರಲ್ಲಿ ಮಾವನಿಗೆಲ್ಲ ವಿಚಾರ ತಿಳಿಸಿರ್ತೀನಿ. ಇಷ್ಟು ಬೇಗ ವೆಂಕಣ್ಣ ಹೊರಗೆ ಬರ್ತಾರೆ. ಧೈರ್ಯವಾಗಿರಿ ಪ್ಲೀಸ್. ವಿಚಾರ ತಿಳ್ಕೊಂಡು ನನಗೆ ಫೋನ್ ಮಾಡಿ. ನಾನೇನು ಬರ್ತೆ. ರೀ, ಮಾವನ ಹತ್ರ ಹಾಗೆ ಮಾತಾಡೋದು ನೀವು? ಪಾಪ ವೆಂಕಿ ವಿಷಯ ಗೊತ್ತಾದಾಗಿಂದ ಮಾವ ಅಷ್ಟು ನೊಂದ್ಕೊಂಡಿದ್ದಾರೆ. ನಾನ್ ಸಮಾಧಾನದ ಮಾತುಗಳನ್ನ ಆಡೋದ್ ಬಿಟ್ಟು ಬಾಯಿ ಬಂದಂಗ್ ಮಾತಾಡ್ತೀರಲ್ರಿ ನೀವು. ಮಗನಾಗಿ ಇಂಥ ಕಷ್ಟ ಸಮಯದಲ್ಲಿ ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಒಂದು ಒಳ್ಳೆ ಮಾತಾಡ್ಬಾರ್ದಿತ್ತ ನೀವು? ಬಾಯಿ ಮುಚ್ಕೊಂಡು ಸುಮ್ಮನೆ ಇರೆ. ನಾನು ಮಾತಾಡ್ಬಿಟ್ಟಿದ್ರೆ ಏನೆಲ್ಲ ಸರಿ ಹೋಗ್ಬಿಡ್ತಿತ್ತಾ? ತಪ್ಪು ಮಾಡಿದ್ಮೇಲೆ ಅನುಭವಿಸ್ಲೇಬೇಕು. ಅವನು ಮಾಡಿದ ತಪ್ಪಿಗೆ ಅವನು ಇರಬೇಕಾದ ಜಾಗದಲ್ಲೇ ಇದ್ದಾನೆ. ಅವನ ಜೈಲಿಂದ ಹೊರಗೆ ಬರೋದೇ ಬೇಕಾಗಿಲ್ಲ. ಅನುಭವಿಸ್ಲಿ, ಇಲ್ಲಿ ಬಂದ್ರೆ ನನ್ನ ಪ್ರಾಣ ತಿಂತಾನೆ. ಅಯ್ಯೋ, ಏನ್ ಮಾತು ಅಂತ ಆಡ್ತೀರ್ರಿ ನೀವು? ದೇವ್ರ ಮೆಚ್ತಾನ? ಅಲ್ಲ ರೀ, ಅವನು ನಿಮ್ ಜೊತೆ ಹುಟ್ಟದೇ ಇರ್ಬೋದು, ಆದ್ರೆ ನೀವು ಹುಟ್ಟಿದಾಗ ನಿಮ್ಮನ್ನ ಎತ್ತಿ ಆಡಿಸಿದಾನೆ. ಇದೇ ನಿಮ್ಗೇನಾದ್ರೂ ಆಗಿದ್ದಿದ್ರೆ ತನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತಿದ್ದ. ಬರೀ ಬೇರೆಯವ್ರ ಉದ್ಧಾರಕ್ಕೆ ಮಾತಾಡೋದೇ ಆಗೋಯ್ತು. ನಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡು, ಈ ಜಗಳ ಆಡೋದನ್ನ ಬಿಟ್ಟು. ಈಗೇನು ಅವ್ನು ಹೊರಗೆ ಬರ್ಬೇಕು ತಾನೆ, ಬರ್ತಾನೆ ಬಿಡು. ಅಯ್ಯೋ, ಅದ್ ಹೆಂಗ್ರಿ ಹೊರಗೆ ಬಂದ್ಬಿಡ್ತಾನ ಅವನು ಅಷ್ಟು ಸುಲಭವಾಗಿ? ಅವನೇನ್ ಮಾಮೂಲಿ ಕೇಸಲ್ಲ ಜೈಲು ಒಳಗಡೆ ಹೋಗಿರೋದು, ಆಕ್ಸಿಡೆಂಟ್ ಕೇಸಲ್ಲಿ ಹೋಗಿದ್ದಾನೆ, ಬಂದ್ಬಿಡ್ತಾನಂತೆ. ಅಲ್ಲ ರೀ, ಇಷ್ಟಕ್ಕೂ ನಮ್ಮ ವೆಂಕಿ ಅಂತ ಕೆಲಸ ಮಾಡ್ತಾನೆ ಅಂತ ನಿಮ್ಗೆ ಅನ್ಸುತ್ತೇನ್ರಿ? ಅಂತ ತಂಗಿ ಬದುಕನ್ನೇ ಹಾಳು ಮಾಡೋಷ್ಟು ಕೆಟ್ಟವನ ಅವನು? ಖಂಡಿತ ಅಲ್ಲ, ಮುಗ್ಧ ಅವನು. ಅದಕ್ಕೆ ಯಾರೋ ಹಾಳಾದವರು ಬೇಕು ಅಂತಾನೆ ಅವನು ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅಂತ ಅವನನ್ನು ಸಿಕ್ಕಾಕ್ಸಿದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಿರೋದು, ಹೋಗಿ ಒಂದ್ಸಲ ವಿಚಾರಿಸಿ ಅಂತ. ನನಗೆ 1000 ತಲೆನೋವಿದೆ. ಇದನ್ನು ಬೇರೆ ನಾನು ತಲೆ ಮೇಲೆ ಹೊತ್ಕೊಳ್ಳ? ನಾಳೆ ಆಫೀಸಲ್ಲಿ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೋಡೆ, ಅವನು ತಪ್ಪು ಮಾಡಿದ್ರೆ ಅಲ್ಲೇ ಇರ್ತಾನೆ, ತಪ್ಪು ಮಾಡಿಲ್ಲ ಅಂದರೆ ಹೊರಗೆ ಬರ್ತಾನೆ. ಆಯ್ತಾ? ಈಗ ಹೋಗು, ಒಂದು ಲೋಟ ಹಾಲು ತಗೊಂಬ. ನಮ್ಮವರು ತಮ್ಮವರು ಅಂತ ಪ್ರೀತಿ ವಿಶ್ವಾಸನೆ ತೋರಿಸಿರೋ ನಿಮ್ಮ ಹತ್ರ ಹೋಗಿ ಹೇಳ್ತಿದ್ದೀನಲ್ಲ, ಬಡ್ಕೋಬೇಕು ನಾನು. ನಮ್ಮ ವೆಂಕಿ ತಪ್ಪು ಮಾಡಿದ್ದಾನೆ ಅಂದರೆ ಆ ದೇವರೇ ನಂಬಲ್ಲ, ಇನ್ನು ಇವ್ರು ನಂಬಿಡ್ತಾರಂತೆ. ನಮ್ಮಲ್ಲೂ ಒಳ್ಳೆತನ ಇಲ್ಲ, ಬೇರೆಯವರಲ್ಲಿರೋ ಒಳ್ಳೆತನನೂ ನಂಬಲ್ಲ. ಈ ಒಳ್ಳೆತನನೇ ಅವನಿಗೆ ಕೆಟ್ಟದನ್ನು ಮಾಡಿರೋದು. ನಾವೇನಾದರೂ ಅವನಿಗೆ ಸಹಾಯ ಮಾಡೋಕ್ಕೆ ಹೋದರೆ ಅವನು ಬೆನ್ನಿಗೆ ಅಂಟಿರೋ ಶನಿ ನಮ್ಮ ಬೆನ್ನಿಗೂ ಅಂಟುಬಿಡುತ್ತೆ. ಹೋಗು. ಆಯ್ತು ಬಿಡಿ, ನೀವು ಒಬ್ಬರೇ ಹಾಲು ಕುಡ್ಕೊಂಡು ತಣ್ಣಗೆ ಮಲ್ಕೊಳ್ಳಿ. ಮೇಡಮ್ರೆ, ಅಲ್ಲ ಇಷ್ಟೊತ್ತಾದರೂ ಮನಿಕೊಳ್ದೆ ಏನು ಮಾಡ್ತೀರಾ ಮೇಡಮ್ರೆ? ನಿಮ್ಗೆ ನಿದ್ದೆ ಗೊತ್ತಿಲ್ವಾ? ಹೇಗೆ ಬರುತ್ತೆ ಸದು ಅವರೇ? ಅಲ್ಲಿ ವೆಂಕಿ ಅಣ್ಣ ಜೈಲಲ್ಲಿ ಅಷ್ಟು ಕಷ್ಟಪಡ್ತಿರೋವಾಗ ನಾನಿಲ್ಲಿ ನೆಮ್ಮದಿಯಿಂದ ಮಲ್ಗೋಕ್ಕಾಗುತ್ತಾ ಹೇಳಿ? ಅದಕ್ಕೆ ಕೇಸಿಗೆ ಪ್ರಿಪೇರ್ ಆಗ್ತಿದ್ದೆ. ಅಲ್ಲ ಮೇಡಮ್ರೆ, ನಿಮ್ಗೆ ಹಗಲು ರಾತ್ರಿ ಅಂತ ಕಷ್ಟಪಡ್ತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸಿದ್ದು ಅವರೇ, ಶ್ರಮ ಪಟ್ರೇನೆ ಪ್ರತಿಫಲ ಸಿಗೋದು ಅಲ್ವಾ?
ವೆಂಕಿ ಅಣ್ಣನ ಜೈಲಿಂದ ಬಿಡಿಸ್ಕೋಬೇಕು ಅಂದರೆ ನಾನು ಇದನ್ನೆಲ್ಲ ಮಾಡಲೇಬೇಕು. ಅಲ್ಲ ಇಷ್ಟೊತ್ತು ಗಂಟೆ ಮಾಡಿದ್ರಲ್ಲ, ಸಾಕು ಬನ್ನಿ ಮೇಡಮ್ ಅವರೇ ಮಲ್ಗುಮ. ಇಲ್ಲ ಸಿದ್ದು ಅವರೇ, ನಾನು ಪ್ರಿಪೇರ್ ಆಗಲೇಬೇಕು. ಆದರೆ ಸಿದ್ದು ಅವರೇ, ಹಾಂ ಏನಾಗಿ ಸುಮ್ಮನೆ ಕೂತ್ಬಿಟ್ರಿ? ನಡೀರಿ ಕಾಫಿ ಮಾಡ್ಕೊಂಡ್ ಬರ್ತೀರಂತೆ. ಸಿದ್ದು ಅವರೇ, ನೀವು ನನಗೆ ಕಾಫಿ ಮಾಡ್ಕೊಂಬಂದ್ರೆ ನಾನು ನಿಮಗೆ ಬೇರೆ ಏನೋ ಕೊಡ್ತೀನಿ. ಏನು ಮೇಡಮ್ ಅವರೇ ಇದು? ಅದಕ್ಕೂ ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ನೀವು ಮೊದಲು ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ. ಹೋಗಿ ಹೋಗಿ ಹೋಗಿ. ಅಲ್ಲ ಮೇಡಮ್ ಅವರೇ, ನಾನು ಯಾವತ್ತೂ ಅಡುಗೆ ಮನೆ ಕಡೆ ತಲೆನೂ ಹಾಕಿಲ್ಲ. ಏನೇ ಬೇಕಿದ್ರೂ ಅವನೇ ಮಾಡಿಕೊಡೋಳು. ಈಗ ನಾನು ಹೆಂಗೆ ಕಾಪಿ ಮಾಡ್ಕೊಂಬರ್ನೆ? ನನಗೆ ಹುಷಾರಿಲ್ಲದೆ ಇರೋವಾಗ ನನಗೆ ಗಂಜಿ ಬಿಸಿನೀರು ಎಲ್ಲ ಕಾಯಿಸ್ಕೊಂಡ್ ಬಂದ್ರಿ ತಾನೆ. ಈಗ ಕಾಫಿ ಮಾಡಕ್ ಬರಲ್ಲ ಅಂದ್ರೆ ನಾನು ನಂಬಿಡ್ತೀನಾ? ಸರಿ ನಿಮ್ಗೆ ಕಾಫಿ ಮಾಡಕ್ ಬರಲ್ಲ ತಾನೆ, ನಾನೇ ಹೇಳ್ಕೊಡ್ತೀನಿ. ಮೊದಲು ಸ್ವಲ್ಪ ಹಾಲು ಕಾಯಿಸಿ, ಅದಕ್ಕೆ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಕಾಫಿ ರೆಡಿ. ಈಗೇನು ಕೂತಿದ್ದೀರಾ? ಹೋಗಿ ಹೋಗಿ ಮಾಡ್ಕೊಂಬನ್ನಿ. ಎಷ್ಟು ಖುಷಿ ಆಗಿದ್ದೀರಲ್ಲ ಮೇಡಮ್ ಅವರೇ, ನಿಮ್ಮ ಖುಷಿನೇ ಹಾಳು ಮಾಡಿಬಿಟ್ಟಲ್ಲ. ಸರಿ ಮೇಡಮ್ ಅವರೇ, ಮಾಡ್ಕೊಬತ್ತೀನಿ. ವೆರಿ ಗುಡ್ ಸಿದ್ದು ಅವರೇ. ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಆಯ್ತು.